ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು. ಪರಮೇಶ್ವರ, ಶಿವ, ಮಹಾದೇವ ತಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಈ ದೇಶಕ್ಕೆ ಭದ್ರತೆಯನ್ನು ಕೊಡಲಿ. ಏಕೆಂದರೆ ದುಷ್ಟರು, ನೀಚರ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಅವರನ್ನು ದಮನ ಮಾಡುವ ಕೆಲಸವನ್ನು ಈ ಪರಶಿವ ಮಾಡ್ತಾನೆ ಅನ್ನುವಂಥ ನಂಬಿಕೆ ನನಗೆ ಖಂಡಿತ ಇದೆ. ನನಗೆ ಈ ಮಹಾಶಿವರಾತ್ರಿ ಹಬ್ಬ ಬಂದರೆ ಚಿಕ್ಕವನಿದ್ದಾಗಿಂದ ಭಾರಿ ಆಕರ್ಷಣೆ ಹಬ್ಬಕ್ಕೆ. ಯಾವಾಗ ಶಿವರಾತ್ರಿ ಅಂತ ನಮ್ಮ ಅವ್ವನ ಕೇಳ್ತಾ ಇದ್ದೆ. ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿವಸ ಸಾಬುದಾನ ಕಿಚಡಿ ಮಾಡ್ತಾರೆ ಮನೇಲಿ. ಅವಲಕ್ಕಿ ಮೊಸರು, ಉಪ್ಪಿಟ್ಟು, ಬಾಳೆಹಣ್ಣು, ಖರ್ಜೂರ, ಇರಲಾರ್ದ ಹಣ್ಣುಗಳೆಲ್ಲ ಮನೆಗೆ ಬಂದ್ಬಿಡು. ಈ ದಿವಸ ಅನ್ನ ಸಾರು ಊಟ ಮಾಡೋಕ್ಕಿಂತ ಈ ಉಪಹಾರ ಫಲಹಾರ ಮಾಡೋದೇ ಹೆಚ್ಚು ಖುಷಿ ಕೊಡೋದು ಅಂತಾಗಿರೋದ್ರಿಂದ ಶಿವರಾತ್ರಿ ಹಬ್ಬಕ್ಕಾಗಿ ಕಾಯ್ತಾ ಕೂಡ್ತಾ ಇದ್ದಂಥ ದಿನಗಳಿದ್ವು. ಅದನ್ನು ಮೆಲುಕು ಹಾಕ್ತಾ ಇದ್ದೆ ಇವತ್ತು ಸಂಜೆ. ನೋಡ್ರಿ, ಈ ದುರ್ದೈವ ಅಂದರೆ ಈ ಬಾರಿ ಮಹಾಶಿವರಾತ್ರಿ ಹಬ್ಬಕ್ಕೆ ನಾನೀಗ ಪಂಚಕರ್ಮ ಚಿಕಿತ್ಸೆಯಲ್ಲಿದ್ದೇನೆ. ಇದು ಯಾವುದು ತಿನ್ನೋ ಹಾಗಿಲ್ಲ ಅಂತ ನನ್ನ ಡಾಕ್ಟ್ರ್ ಹೇಳಿದ್ದಾರೆ. ಇರಲಿ, ತಾವೆಲ್ಲ ಈ ಬಾರಿಯ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿ. ಏಕೆಂದರೆ ಈ ದೇಶದಲ್ಲಿ ಹಿಂದೂ ಜಾಗರಣೆ ಯಾವ ಮಟ್ಟಿಗೆ ಆಗಿದೆ ಅಂದರೆ, ಅದರ ಉತ್ಕಟತೆ ಹೇಗಿದೆ ಅಂದರೆ, ಅದರ ಉಚ್ಛ್ರಾಯ ಸ್ಥಿತಿ ಹೇಗಿದೆ ಅಂದರೆ, ನಾವೆಲ್ಲ ಪುಳಕಗೊಳ್ಳುವಷ್ಟು ಅದು ಇವತ್ತು ಮೇರು ಹಂತಕ್ಕೆ ಬಂದು ನಿಂತಿದೆ. ಇದೇ ರೀತಿ ಇದ್ರೆ ಸಾಕು ಅನ್ನುವಂಥ ಒಂದು ಅಲ್ಪ ತೃಪ್ತಿ ನಂದು. ನಿನ್ನೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ತೊಗೊಂಡೋಗಿ ವಿಧಾನಮಂಡಲದಲ್ಲಿ ಝಟ್ಕ ಹೊಡಿಸಿದ್ರಿ ಎಲ್ಲರಿಗೂ ಅಂತ ನಿನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದೆ ನಾನು. ಯೋಗಿ ಆದಿತ್ಯನಾಥ್ ಅಖಿಲೇಶ್ ಯಾದವ್ಗೆ ಎಲ್ಲೆಲ್ಲಿ ಕೊಡ್ಬೇಕೋ ಕೊಟ್ಟರು, ಜಯಾ ಬಚ್ಚನ್ಗೆ ಎಲ್ಲಿ ಕೊಡ್ಬೇಕೋ ಕೊಟ್ಟರು, ಯಾರ್ಯಾರಿಗೆ ಹಂದಿ ಅನ್ಬೇಕೋ ಹಂದಿ ಅಂದರು. ಹಂದಿ ಇದ್ದವರೆಲ್ಲ ಅಲ್ಲಿ ಕೊಳಕು ನೋಡಿದರು ಕುಂಭಮೇಳದಲ್ಲಿ ಅಂತ ಹೇಳಿದರು. ಜಯಾ ಬಚ್ಚನ್ಗೆ ರಣಹದ್ದುಗಳಿಗೆ ಹೆಣಗಳು ಕಾಣಿಸ್ತವೆ ಅಂತ ಹೇಳಿದರು, ಹಂದಿಗಳಿಗೆ ಕೊಳಕು ಕಾಣಿಸ್ತದೆ ಅಂತ ಹೇಳಿದರು, ಭಕ್ತರಿಗೆ ಭಗವಂತ ಕಂಡ ಅಂತ ಹೇಳಿದರು. ಯಾವಾಗ ಈ ರೀತಿ ನೇರವಾಗಿ ಚುಚ್ಚೂರನ್ನ ಹೇಳಿದೆ ನಿನ್ನೊಂದು ಮಾತು, 77 ವರ್ಷದಲ್ಲಿ ಯಾವ ರಾಜಕಾರಣಿಯೂ ಈ ರೀತಿ ಮಾತಾಡುವಂಥ ದಾರ್ಷ್ಟ್ಯವನ್ನೇ ಮೆರೆದಿರಲಿಲ್ಲ. ಅಂಥದ್ದೊಂದು ಮಾತನ್ನು ಈ ಸಲ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದರು ಅಂತ. ಯಾವಾಗಲೂ ಪೊಲಿಟಿಕಲಿ ಕರೆಕ್ಟ್ ಅನಿಸುವಂಥದ್ದು, ಆಮೇಲೆ ತೀರ ಸಂಯಮದಿಂದ ತೀರ ಸಂವೇದನಾಶೀಲರಾಗಿ ಮಾತಾಡುವಂಥ ರಾಜಕಾರಣಿಗಳೇ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಮರ್ಮಾಘಾತ ಆಗುವ ರೀತಿಯಲ್ಲಿ ಹೊಡಿತಾರಲ್ಲ, ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಅಖಿಲೇಶ್ ಯಾದವ್ ಏನು ಮಾಡಿದ್ರಿ ಇವತ್ತು ಅನ್ನೋದು ಈಗಿನ ಸಬ್ಜೆಕ್ಟ್. ಅಖಿಲೇಶ್ ಯಾದವ್ ಹೇಳ್ತಾರೆ, ರಾವಣ ಸಂತನ ವೇಷ ಹಾಕ್ಕೊಂಡ್ಬಂದು ಸೀತೆಯನ್ನು ಅಪಹರಿಸಿದ, ಆದ್ದರಿಂದ ಕಾವಿ ಹಾಕ್ಕೊಳ್ಳೋರನ್ನೆಲ್ಲ ನಂಬಬೇಡಿ, ಧೂರ್ತರಾಗಿರ್ತಾರೆ ಅವರು ಅಂತ ಯೋಗಿ ಆದಿತ್ಯನಾಥ್ಗೆ ಪರೋಕ್ಷವಾಗಿ ಈತ ದಾಳಿಯನ್ನು ಮಾಡ್ತಾನೆ. ನೋಡಿ ಹೇಗಿದೆ ಇಡೀ ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ವಿದೇಶದಲ್ಲಿರುವಂಥ ಹಿಂದೂಗಳು ಯೋಗಿ ಆದಿತ್ಯನಾಥರ ನಿಷ್ಕಳಂಕ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು ಹಾಡಿ ಹೊಗಳ್ತಾರೆ. ಯೋಗಿ ಆದಿತ್ಯನಾಥ್ಗಿಂತ ಸಂತ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. 23 ವರ್ಷಕ್ಕೆ ಸಮಾಜ ಕಾರಣಕ್ಕೆ ಬಂದಂಥ ವ್ಯಕ್ತಿ ರೀ. ಇವತ್ತವರೆಗೂ ಒಂದು ಸಣ್ಣದಾದಂಥ ಅವ್ರ ಮೇಲೆ ಯಾವುದೇ ರೀತಿಯಂಥ ಚ್ಯುತಿ ನಿಮ್ಗೆ ಸಿಗಲ್ಲ, ಕಳಂಕ ಸಿಗೋದಿಲ್ಲ. ಆ ರೀತಿ ಜೀವನ ಮಾಡ್ಕೊಂಡು ಬಂದಿರುವಂಥ ಪ್ರತಿಮವಾದಂಥ ಸಂತ ಆತ ರಾಜಕಾರಣಿಯಾಗಿ ಬಂದಿರೋದು ನಮ್ಮ ಭಾಗ್ಯ. ಈ ನಮ್ಮ ಕಾಲಘಟ್ಟದಲ್ಲಿ ಇಂಥೊಬ್ಬ ರಾಜಕಾರಣಿ ಇದ್ದರೂ ಕಾವಿ ಧರಿಸಿಯೂ ಇಂಥ ದುಷ್ಟರ, ಇಂಥ ನೀಚರ ಸಂಹಾರಕ್ಕೆ ಕಟಿಬದ್ಧರಾಗಿ ನಿಂತಿದ್ದಾರೆ ಅನ್ನುವಂಥ ಹೆಮ್ಮೆ ನಮ್ಮದು. ಆದರೆ ತೊಡಕಾಗಿರೋದು ಯಾರಿಗೆ? ಅಖಿಲೇಶ್ ಯಾದವ್ರಿಗೆ ಇವ್ರು ಏನು ಕಾಣಿಸ್ತಾರೆ ಅಂತಂದರೆ, ರಾವಣ ಸಾಧುವಿನ ವೇಷ ಹಾಕ್ಕೊಂಬಂದು ಸೀತೆ ಅಪಹರಿಸಿರುವಂಥ ದೃಶ್ಯವನ್ನು ಈಗ ಯಾರೋ ಈತನ ಸಣ್ಣವರಿದ್ದಾಗ ರಾಮಾಯಣ ಕಥೆ ಹೇಳಿಬಿಟ್ಟಿರ್ಬೇಕು. ಅದನ್ನ ಇಟ್ಕೊಂಡು ಹಿಂದೆ ಹೋದ್ರೆ ಇಂಥವ್ರಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ದೃಷ್ಟಾಂತಗಳೆಲ್ಲ ಗೊತ್ತಿರೋದಿಲ್ಲ. ಅವರಿಗೆ ಗೊತ್ತಿದ್ದು ಅದನ್ನೆಲ್ಲ ಕಲಿತು ರಾಜಕಾರಣಕ್ಕೆ ಬಂದಿದ್ರೆ ಸ್ವಲ್ಪ ಆದರೂ ನೀತಿ ನಿಯತ್ತು ಏನಾದರೂ ಇಟ್ಕೊಂಡಿರೋರು, ಅದ್ಯಾವುದು ಇರೋದಿಲ್ಲ. ಆದರೆ ಸಂದರ್ಭ ಬಂದಾಗ ಬಳಸೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಇವತ್ತು ಗೊತ್ತಾಗಿದ್ದು. ಅಷ್ಟೇ ಅಲ್ಲ, ಈ ಮನುಷ್ಯ ಹೇಳ್ತಾನೆ, ಅಂತ ಕೆಟ್ಟ ಮನಸ್ಥಿತಿಯ ಜನ, ಹೀನ ಮನಸ್ಥಿತಿಯ ಜನ ಅಂದರೆ ಇವರು ಹೇಳ್ತಾರೆ, ಮೇಲ್ವರ್ಗದವರು ಈ ಕೆಳವರ್ಗದವರಿಗೆ ಓದಲಿಕ್ಕೆ, ದಲಿತರಿಗೆ, ಕೆಳವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಓದಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಇವರು ವ್ಯಾಪಿಸಿ ಬಿಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅವಕಾಶ ಇಲ್ಲ, ಅಂಥ ಸ್ಥಿತಿ ಈ ದೇಶದಲ್ಲಿದೆ ಅಂತ ಈತ ಸೇರಿಸ್ಕೊಂಡ. ಅದಕ್ಕೆ ಎಂಥ ವಿಚಿತ್ರ ನೋಡ್ರಿ. ಅಲ್ರಿ, ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ತಳಸ್ಪರ್ಶಿ ಜನರಿಗೆ ಸಿಗ್ತಾ ಇರುವಂಥ ಸೌಲಭ್ಯ, ಸಿಗ್ತಾ ಇರುವಂಥ ಮೀಸಲು ವ್ಯವಸ್ಥೆ, ಅಗತ್ಯ ಇರುವಂಥ ಸವಲತ್ತುಗಳು, ಇವನ್ನೆಲ್ಲ ಗಮನಿಸಿದರೆ ನಾವೆಲ್ಲ ಸಂತೋಷ ಪಡುವಷ್ಟು ಚೆನ್ನಾಗಿದೆ. ಅಷ್ಟೇ ಅಲ್ಲ, ಬ್ರಿಟಿಷರ ಕಾಲದಲ್ಲಿ 1843ರಿಂದ 46ರಲ್ಲಿ 1843 to 46 ಅವಾಗ ಒಂದು ಸರ್ವೆ ಮಾಡಿಸ್ತಾರೆ. ಅವರು ಹೇಗಿತ್ತು ಭಾರತದಲ್ಲಿ ಗುರುಕುಲ ವ್ಯವಸ್ಥೆ, ಹೇಗಿತ್ತು ಶಿಕ್ಷಣ ನೀತಿ ಅಂತ ಒಂದು ಸರ್ವೆ ಮಾಡಿಸ್ತಾರೆ.
ಮಕಾಲೆ ಶಿಕ್ಷಣ ನೀತಿ ಮಾಡೋಕ್ಕಿಂತ ಮುಂಚೆ. ಆ ಸಂದರ್ಭದಲ್ಲಿ ಒಂದು ವರದಿ ಬರುತ್ತೆ, ಈ ದೇಶದಲ್ಲಿ 70% ಜನ, ತಳಸ್ಪರ್ಶಿ ಜನ, ಹಿಂದುಳಿದ ವರ್ಗದವರಿಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕೊಡಲಾಗ್ತಾ ಇತ್ತು ಅಂತ. ಅಷ್ಟೇ ಅಲ್ಲ, ಅವಾಗ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು, ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತಂದರೆ, ಆ ಕಾಲದಲ್ಲಿ ಅಂತರಿಕ್ಷ ವಿಜ್ಞಾನ, ಆ ಕಾಲದಲ್ಲಿ ಶಸ್ತ್ರಚಿಕಿತ್ಸೆ, ಆ ಕಾಲದಲ್ಲಿ ಔಷಧ ವಿಜ್ಞಾನ, ಆ ಕಾಲದಲ್ಲಿ ಎಲ್ಲ ವಿಷಯಗಳನ್ನು ಏಕ ಗುರುಕುಲದಲ್ಲಿ ಕಲಿಸುವಂಥ ವ್ಯವಸ್ಥೆ ಇರ್ತಿತ್ತು. ಶಸ್ತ್ರಚಿಕಿತ್ಸೆಯನ್ನು ಕಲಿಸಲಾಗ್ತಾ ಇತ್ತು. ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದವರು ಯಾರು? ನಾಯಿಂದರು ಮಾಡ್ತಾಯಿದ್ರು. ಕ್ಷೌರಿಕರು ಆ ವಿದ್ಯೆಯಲ್ಲಿ ಕರಗತರಾಗಿದ್ದರು. ನಾವು ಬಾರ್ಬರ್ಸ್ ಅಂತೇನು ಹೇಳ್ತೀವಿ, ಅವರು ಅದರಲ್ಲಿ ಕರತಲಾ ಮೂಲಕ ಮಾಡ್ಕೊಂಡಿದ್ರು ಅದನ್ನು ಅಂತ. ಎಂಥ ಉನ್ನತವಾದಂಥ ಕೆಲಸಗಳನ್ನು ನಮ್ಮ ಹಿಂದುಳಿದ ವರ್ಗದವ್ರ ಕಡೆಯಿಂದ ಮಾಡಿಸ್ತಾ ಇದ್ರು. ಆದರೆ ನಮಗೇನು ಮಾಡಿದ್ದಾರೆ ಅಂದರೆ, ನಮಗೆ ಶತಶತಮಾನಗಳಿಂದ ಈ ದೇಶದ ಹಿಂದುಳಿದ ವರ್ಗದವ್ರನ್ನ ತುಳಿಯುವ ಕೆಲಸ ನಡೀತಾ ಇದೆ ಅಂತ ರಾಜಕೀಯ ಭಾಷಣ ಮಾಡಿ 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 ಸುಳ್ಳು ಹೇಳಿ 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 ನಮ್ಮನ್ನೆಲ್ಲ ಏನಂತಂದರೆ, ನಾವು ಗಿಲ್ಟ್ ಫೀಲ್ ಮಾಡಬೇಕು, ಕೀಳರಿಮೆಯಿಂದ ನರಳಬೇಕು. ಅಂಥ ಸ್ಥಿತಿಯನ್ನು ಈ ದೇಶದ ನೀಚ ರಾಜಕಾರಣಿಗಳು ತಂದಿಟ್ಟಿದ್ದಾರೆ. ಇವತ್ತು ನೀವು ಗಮನಿಸಿ ನೋಡಬೇಕು, ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗ್ರಿ, ನೀವು ಅಲ್ಲಿರುವಂಥ ರಿಸರ್ವೇಷನ್ ಸಿಸ್ಟಮ್ ನೋಡಿ. ಒಂದು ಸಣ್ಣ ಉದಾಹರಣೆ ಹೇಳಿಬಿಡ್ತೇನೆ ನಿಮಗೆ. ಈ ಮೆಡಿಕಲಲ್ಲಿ ನಾವು ಮೆಡಿಕಲ್ಗೆ ಸೇರಬೇಕು MBBSಗೆ ಅಂತಂದರೆ ನೀಟ್ ಎಕ್ಸಾಮ್ ಕೊಡ್ತೀವಿ. ಅದೇ ರೀತಿ PG ಮಾಡಬೇಕು ಅಂದರೆ, ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತಂದರೆ, MBBS ಅಂದರೆ MD MS ಮಾಡಬೇಕು ಅಂತಂದರೆ ಅದಕ್ಕೊಂದು ನೀಟ್ ಅಂತ ಎಕ್ಸಾಮ್ ಇದೆ. ಆ ನೀಟ್ಗೆ 800 ಮಾರ್ಕ್ಸ್. ಈ ರಿಸರ್ವೇಷನಲ್ಲಿರೋರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು? ಕಟ್ ಆಫ್ ಮೆರಿಟ್ ಎಷ್ಟು ಅಂತ ಕೇಳಿ ನೀವು. 0 ಅಲ್ಲ ಸ್ವಾಮಿ, -40 ಬಂದಂಥ ವ್ಯಕ್ತಿ ಈ ದೇಶದಲ್ಲಿ ಸ್ಪೆಷಲಿಸ್ಟ್ಗಳಾಗಿದ್ದಾರೆ. -40, 0 ಅಲ್ಲ. ಮಾರ್ಕ್ಸ್ ಇರೋದೆಷ್ಟು? 800 ಮಾರ್ಕ್ಸು PGಗೆ. ಒಬ್ಬ MS MD ಮಾಡಬೇಕು ಅಂದರೆ ಆತ 800 ಮಾರ್ಕ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾನೆ, ಅಥವಾ ಬರೀತಾಳೆ, ಮಗಳಾಗಿದ್ದರೆ ಬರೀತಾಳೆ. ಅದನ್ನು ಮೀಸಲಿಗೆ ಬಂದಾಗ ನೀವು ಮೆರಿಟ್ ಎಷ್ಟಿದೆ ಅಂತ ನೋಡಿದ್ರೆ -40 ಇದ್ದವರು ಪ್ರವೇಶವನ್ನು ಪಡೆದಿದ್ದಾರೆ, ಸ್ಪೆಷಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ. ಇದಕ್ಕಿಂತ ಏನಾದರೂ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಾ? ನೀವು ದಯವಿಟ್ಟು ನನಗೆ ಹೇಳಿ. ಮೇಲ್ವರ್ಗದವರು ನಮ್ಮನ್ನು ತುಳಿತಾರೆ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ. ಅಲ್ಲ ಸ್ವಾಮಿ, ಕುಂಭಮೇಳಕ್ಕೆ ಹೋಗಿದ್ವಿ, ಯಾರಾದರೂ ನಿನ್ನ ಜಾತಿ ಯಾವುದು ಅಂತ ಕೇಳಿ ಅಸ್ಪೃಶ್ಯರನ್ನಾಗಿ ನೋಡ್ಕೊಂಡ್ರ? ಯಾವುದಾದ್ರೂ ಬಸ್ಸಲ್ಲಿ ಕೂಡ್ತೀರಿ, ಟ್ರೈನಲ್ಲಿ ಕೂಡ್ತೀರಿ, ಯಾವುದೇ ಸಾರ್ವಜನಿಕ ವಾಹನಗಳಲ್ಲಿ ಕೂತ್ಕೋತೀವಿ, ನಿಮ್ಮ ಪಕ್ಕದಲ್ಲಿರುವವನ ಜಾತಿ ಯಾವುದು ಅಂತ ಯಾರಾದರೂ ಕೇಳಿದಾರ? ಜಾತಿ ಅನ್ನುವುದು ಕೇವಲ ಮತ್ತು ಕೇವಲ ದುಷ್ಟ ರಾಜಕಾರಣಿಗಳ ಮನಸ್ಸಿನಲ್ಲಿಯೇ ವಿನ ನಿಮ್ಮಂಥ ಜನಸಾಮಾನ್ಯರಲ್ಲಿಲ್ಲ. ಏಕೆಂದರೆ ನಾವೆಲ್ಲ ಸಂವೇದನಾಶೀಲ ಜನ, ಮನುಷ್ಯತ್ವಕ್ಕೆ ಬೆಲೆ ಕೊಡುವಂಥ ಜನ. ಏಕೆಂದರೆ ಅಪರೂಪಕ್ಕೆ ನಮಗೆ ಮಾನವ ಜೀವನ ಲಭ್ಯ ಆಗಿದೆ. ಚಂದ್ರಶೇಖರ್ ಯಾದವ್ ಅಂತ ಒಬ್ಬ ಇದ್ದಾನೆ, ಲಾಲು ಯಾದವ್ ಜೊತೆ ಇರುವಂಥ ವ್ಯಕ್ತಿ, ಬಿಹಾರದಲ್ಲಿ. ಆತ ಒಂದು ಮಾತು ಹೇಳಿದೆ ಇವತ್ತು. ಏನಂತಂದರೆ, ಈ ಹಿಂದೂಗಳಿದಾರಲ್ಲ, ಹಿಂದೂಗಳು ವೇಸ್ಟ್ ಕ್ಯಾಂಡಿಡೇಟ್ಗಳಂತಿವ್ರು. ಇವ್ರಿಗೆ ಮನುಷ್ಯರಿಗೆ ಬೆಲೆ ಕೊಡೋದು ಗೊತ್ತಿಲ್ಲ, ಪ್ರಾಣಿಗಳಿಗೆ ಬೆಲೆ ಕೊಡ್ತಾರೆ ಇವರು. ಹಂದಿಯನ್ನು ವರಾಹ ಅವತಾರ ಅಂತ ಹೇಳ್ತಾರೆ, ಕಚ್ಚುವಂಥ ಹಾವಿಗೆ ದೇವರು ಅಂತ ನಾಗಪೂಜೆ ಮಾಡ್ತಾರೆ. ಇವರು ಪ್ರಾಣಿಗಳನ್ನು ಗೌರವಿಸ್ತಾರೆ, ಆದರೆ ಮನುಷ್ಯರನ್ನು ಅಸ್ಪೃಶ್ಯತೆಯಿಂದ ದೂರ ಇಡ್ತಾರೆ ಅಂತ ಹೇಳ್ತಾರೆ. ಪಾಪ ಈ ತಳಸ್ಪರ್ಶಿ ಜನರಿಗೆ ಕೇಳಿದ ತಕ್ಷಣ ಇದು ಟೆಂಪ್ಟ್ ಮಾಡುತ್ತೆ. ಅಮಾಯಕ ಜನ, ಅವ್ರಿಗೆ ಗೊತ್ತಾಗೋದಿಲ್ಲ, ತಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಪರಿಭಾವಿಸ್ತಾರೆ. ಆಮೇಲೆ ಇವರೆಲ್ಲ ರಾಜಕಾರಣದಲ್ಲಿ ಭಾಳ ದೊಡ್ಡ ದೊಡ್ಡ ಎತ್ತರದ ಸ್ಥಾನದಲ್ಲಿ ಇರೋದರಿಂದ ಇವ್ರ ಬಗ್ಗೆ ಜನರಿಗೆ ಒಂದು ರೀತಿಯ ನಂಬಿಕೆ ಬಂದುಬಿಟ್ಟಿರುತ್ತೆ. ಹೌದು, ಈತ ಹೇಳೋದು ನಿಜ ಅಲ್ವಾ? ಹಾವು ಕಚ್ಚುವಂಥ ಹಾವಿಗೆ ಇವ್ರು ಪೂಜೆ ಮಾಡ್ತಾರೆ, ಹಂದಿಗೆ ವರಾಹ ಅವತಾರ ಅಂತಾರೆ, ನಾಯಿಯನ್ನು ಭೈರವ ಅಂತಾರೆ, ನಾಯಿಗೆ ಶ್ವಾನ, ದತ್ತಾತ್ರೇಯನ ವಾಹನ, ಅದು 4 ಕಡೆ ನಾಯಿಗಳು ನಿಂತಿರ್ತವೆ. ಆದರೆ ಮನುಷ್ಯರಿಗೆ ಬೆಲೆ ಕೊಡೋದಿಲ್ಲ. ಪಾಪ ಅವ್ರಿಗೆ ಹಂಗೆ ಅನಿಸುತ್ತೆ. ಆದರೆ ವಾಸ್ತವವಾಗಿ ಎಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಚಂದ್ರಶೇಖರ್ ಯಾದವನ್ನು ಕರ್ಕೊಂಡು ಹೋಗಿ ಒಂದು ಬಸ್ಸಲ್ಲಿ ಕೂಡಿಸ್ಕೊಂಡು ಕೇಳಬೇಕು. ಹಾಗಾದರೆ ಪ್ರಾಣಿಗಳಿಗೇ ಬೆಲೆ ಕೊಡೋದಾಗಿದ್ದರೆ ಈತನ ಪಕ್ಷದ ನಾಯಕನಾಗಿರುವಂಥ ಲಾಲು ಯಾದವ್ ಪ್ರಾಣಿಗಳಿಗಿದ್ದಂಥ ಮೇವನ್ನು ತಿಂದುಕೊಂಡು ಜೈಲಿಗೆ ಯಾಕೆ ಹೋದ ಅಂತ ಈ ಚಂದ್ರಶೇಖರ್ ಯಾದವ್ ನಮಗೆ ಹೇಳಬೇಕೀಗ. ಹೌದು ಅಲ್ವಾ? ನೀವು ನಂಗೆ ದಯವಿಟ್ಟು ಹೇಳಿ. ಅಂದರೆ ರಾಜಕೀಯವಾದ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಪ್ರತಿ ದಿವಸ ಈ ರೀತಿಯಾದಂಥ ನಾಟಕವನ್ನು ಆಡುವಂಥ ಪ್ರವೃತ್ತಿಯನ್ನು ಇವರೆಲ್ಲ ರೂಢಿಸ್ಕೊಂಡಿದ್ದಾರೆ. ಯಾಕೆ ಹೀಗೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ಇದ್ದಕ್ಕಿದ್ದಾಗೆ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಸ್ಕ್ಯಾಮ್ಗೆ ಸಮನ್ ಇಶ್ಯೂ ಆಗಿದೆ. ಇಡೀ ಲಾಲು ಪ್ರಸಾದ್ ಕುಟುಂಬದ ಪ್ರತಿಯೊಬ್ಬರಿಗೂ ಇವತ್ತು ಸಮನ್ ಜಾರಿಯಾಗಿದೆ. ಇವತ್ತಿನ ದಿವಸ ಹೇಳ್ತಾರೆ, ನಿನ್ನೆ ಜಾರಿಯಾಗಿರೋದು. ಇವರೆಲ್ಲ ಮೀಸಾ ಭಾರತಿಯಿಂದ ಹಿಡಿದು ಲಾಲು ಯಾದವ್ನಿಂದ ಹಿಡಿದು ಆಮೇಲೆ ತೇಜಸ್ವಿ ಯಾದವ್
ಈತನ ತಾಯಿ ಎಲ್ಲರಿಗೂ ನೋಟಿಸ್ ಇಶ್ಯೂ ಆಗಿದೆ. ಎಂಥ ದಂಧೆ, ಎಂಥ ಹಗಲುಗಳತನ ಮಾಡಿದ್ದಾರೆ ಇವರು ಅಂತಂದರೆ, ರೈಲ್ವೆಯಲ್ಲಿ ಇವರಪ್ಪ ರೈಲ್ವೆ ಸಚಿವ, ಇವರು ದಿಲ್ಲಿಯಲ್ಲಿ ಒಂದು ಮನೆ ಮಾಡ್ಕೊಂಡು ಒಂದು ಆಫೀಸ್ ಮಾಡ್ತಾರೆ, ಮಾಡಿ ಡಿ ಗ್ರೂಪ್ ನೌಕರಿ ಕೊಡಿಸ್ತೀನಿ ಅಂತ ಹೇಳೋದು ಬಿಹಾರದಲ್ಲಿರುವಂಥ ಜನರಿಗೆ. ಅಮಾಯಕ ಜನ ಹೋಗಿ ಕೇಳ್ತಾರೆ, ಜಾಬ್ ಕೊಡಿಸು, ದುಡ್ಡು ಕೊಡು, ದುಡ್ಡಿಲ್ಲ, ನಿಂದು ಹೊಲ ಇದೆಯಾ, ಮನೆ ಇದೆ, ಏನಿದೆ ಹೇಳು, ಬರ್ಕೊಡು. ಯಾವ ಹೆಸರು ಬರ್ಕೊಡ್ಬೇಕು, ಒಂದು ಕಂಪ್ನಿ ಫಾರ್ಮ್ ಮಾಡಿದರೆ ಆ ಕಂಪ್ನಿ ಹೆಸರಲ್ಲಿ ಬರ್ಕೊ, ಇವ್ರ ಕುಟುಂಬದ್ದೇ ಕಂಪ್ನಿ. ಆ ಆಸ್ತಿಯನ್ನು, ಲ್ಯಾಂಡನ್ನು ಬರೆಸ್ಕೊಂಡು ಅವ್ರಿಗೆ ಕೆಲಸ ಕೊಡೋದು. ದುಡ್ಡಿರಲಾರದಂಥ ಅಮಾಯಕ ಜನರ ಆಸ್ತಿಯನ್ನು ಹೊಡ್ಕೊಂಡು ಜಾಬ್ ಕೊಡಿಸುವಂಥ ದರೋಡೆ ಕೆಲಸವನ್ನು, ಭ್ರಷ್ಟ ಕೆಲಸವನ್ನು ಇಡೀ ಕುಟುಂಬ ಮಾಡಿದೆ, ಲಾಲು ಯಾದವ್ ಕುಟುಂಬ. ಯಾವಾಗ ಇದ್ರ ಮೇಲೆ ಸಮನ್ ಇಶ್ಯೂ ಆಗತ್ತೆ, ಇವರೆಲ್ಲ ಈಗ ಒಟ್ಟು 78 ಜನರ ಮೇಲೆ ಸಮನ್ ಜಾರಿ ಆಗಿರೋದು ನಿನ್ನೆ. ಈಗ ಇವರೆಲ್ಲ ಹಾಜರಾಗಬೇಕು, ಇವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಇವರೆಲ್ಲ ಬಹುಶಃ ಬಿಹಾರ ಚುನಾವಣೆಗಿಂತ ಮುಂಚೆ, ನವಂಬರ್ಗಿಂತ ಮುಂಚೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಇಲ್ಲ ಜಾಮೀನು ತೊಗೊಂಡು ನಮ್ಮ ಸುಪ್ರೀಂ ಕೋರ್ಟ್ನ ದಯೆಯಿಂದ ಇವರಿಗೆಲ್ಲ ಜಾಮೀನು ಲಭ್ಯ ಆಗುತ್ತೆ, ಜಾಮೀನಿನಿಂದ ಹೊರಗಡೆ ಬರ್ತಾರೆ. ಯಾವಾಗ ಈ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಗೊತ್ತಾಗತ್ತೋ ಅವಾಗ ಹಿಂದೂ ಧರ್ಮ ಹಿಡ್ಕೊಂಡು ಇವರು ಗಲಾಟೆ ಶುರು ಮಾಡ್ತಾರೆ. ಹಿಂದೂ ಧರ್ಮ ಹೇಗೆ, ಹಿಂದೂ ಧರ್ಮದಲ್ಲಿ ಈ ರೀತಿಯಾದಂಥ ಲೋಪ ಇದೆ. ಏಕೆಂದರೆ ಮೇಲ್ಗಡೆ ನರೇಂದ್ರ ಮೋದಿ, ಅಮಿತ್ ಶಾ ಇದ್ದಾರಲ್ವ, ಇವರು ಹಿಂದೂ ಧರ್ಮದ ಭಾಳ ದೊಡ್ಡದಾದಂಥ ಅಸ್ಮಿತೆಗಳು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂ ಧರ್ಮವನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡುವಂಥ ಪ್ರಕ್ರಿಯೆ. ಭಾಳ ಸಮಸ್ಯೆ ಆಗಿದ್ದು ಏನು ಗೊತ್ತನ್ರಿ, ಅಟಲ್ ಬಿಹಾರಿ ವಾಜಪೇಯಿ 7.5 ವರ್ಷ ಅಧಿಕಾರ ಮಾಡಿದರು. ಒಂದು ಓಟ್ನಲ್ಲಿ ಆ ಮನುಷ್ಯ ಸೋತ. ನರೇಂದ್ರ ಮೋದಿ 1 ಸೀಟಲ್ಲಿ ಅವರು ಸರ್ಕಾರವನ್ನು ಕಳ್ಕೊಂಡ್ರು. ನರೇಂದ್ರ ಮೋದಿ 35 ಸೀಟ್ ಕಡಿಮೆ ಇದ್ದಾವೆ, ಆದರೂ ಸದೃಢವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ನೋಡಿದರೆ ಇವರಿಗೆಲ್ಲ ಭಯ, ಆತಂಕ. ಹೀಗಾಗಿ ಹಿಂದುತ್ವವನ್ನು ಇಟ್ಟುಕೊಂಡು ಹಣಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಲವೊಂದು ಸಲ ಸಂಚಿಕೆ ಭಾಳ ಸುದೀರ್ಘ ಆಗಿಬಿಡುತ್ತೆ, ವಿಷಯ ತುಂಬ ಇರುತ್ತೆ, ಆದ್ದರಿಂದ ಸ್ವಲ್ಪ ಲೆಂಗ್ತ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಕ್ಷಮಿಸಿ. ತಮ್ಮ ಅಮೂಲ್ಯವಾದ ಸಮಯವನ್ನು ಒಂದೊಂದು ಸಲ ಜಾಸ್ತಿ ತೊಗೋಬೇಕಾಗತ್ತೆ, ತಪ್ಪು ತಿಳ್ಕೊಬೇಡಿ, ಅಪಾರ್ಥ ಭಾವಿಸಬೇಡಿ. ನಮಸ್ಕಾರ.